ಯಾರ ಜೊತೆಗೆ ವಿಜಯ್ ಹಸ್ತಲಾಘವ? ಪಶ್ಚಿಮ ಬಂಗಾಳ ಸಿಎಂ ಯಾರು? ರೇಸ್ನಲ್ಲಿ ಯಾರ್ಯಾರಿದ್ದಾರೆ? ಕೇರಳದಲ್ಲಿ ಯಾರಿಗೆ ಪಟ್ಟ ರಾಹುಲ್ ಸಂದೇಶ ಏನು? ಇದು ಸರ್ಕಾರ ರಚನೆಯ ಸರ್ಕಸ್ ಸ್ಟೋರಿ. ತಮಿಳುನಾಡಿನಲ್ಲಿ ಈ ಸತಿ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಆಗಿದೆ. ಟಿವಿಕೆ ಈ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ. ಈಗ ಸರ್ಕಾರ ರಚನೆಯ ಸರ್ಕಸ್ ಎಟ್ ದ ಸೇಮ್ ಟೈಮ್ ನಡೀತಾ ಇದೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದೆ ಟಿವಿಕೆ ಪಕ್ಷ. ಗವರ್ನರ್ಗೆ ವಿಜಯ್ ನೇತೃತ್ವದ ಟಿವಿಕೆ ಪತ್ರವನ್ನ ಬರೆದಿದೆ. 108 ಸ್ಥಾನವನ್ನ ಗೆದ್ದು ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ. ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಇನ್ನೂ 10 ಶಾಸಕರ ಅಗತ್ಯತೆ ಇದೆ. ಹಾಗಾಗಿ ಎಐಎಡಿಎಂ ಹಾಗೇನೆ ಕಾಂಗ್ರೆಸ್ ಇಂದ ಬೆಂಬಲ ತಗೊಳ್ಳುವಂತ ಸಾಧ್ಯತೆ ಇದೆ. ವಿಜಯ್ ಬರೆದ ಹಕ್ಕು ಮಂಡನೆ ಪತ್ರ ಪರಿಶೀಲನೆ ಆದಮೇಲೆ ಟಿವಿಕೆ ನಾಯಕರನ್ನ ಭೇಟಿಗೆ ಆಹ್ವಾನ ಕೊಡ್ತಾರೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್. ಸದ್ಯದಲ್ಲೇ ರಾಜಭವನದಿಂದ ಅಧಿಕೃತ ಬುಲಾವ್ ಬರುವಂತ ಸಾಧ್ಯತೆ ಇದೆ. 2 ವಾರಗಳ ಸಮಯವನ್ನ ವಿಜಯ್ ಕೇಳಿದ್ದಾರೆ ಅಂತಾನೂ ಮಾಹಿತಿ ಇದೆ. ಸದ್ಯಕ್ಕೆ ಈಗ ಸಣ್ಣ ಪುಟ್ಟ ಪಕ್ಷಗಳ ಜೊತೆಯಲ್ಲಿ ಅಂದ್ರೆ ಈಗ ಯಾರು ಪಕ್ಷೇತರರಾಗಿ ಗೆದ್ದಿದ್ದಾರೆ ಅವ್ರ ಜೊತೆ ಕೈ ಜೋಡಿಸೋದಕ್ಕೆ ವಿಜಯ್ ಮನಸ್ಸು ಮಾಡಿದ್ದಾರೆ. ಕಾರಣ ಅವರಿಂದ ಅಷ್ಟೊಂದು ಡಿಮ್ಯಾಂಡ್ ಏನು ಬರಲ್ಲ. ಹೆಚ್ಚು ಅಂದರೆ ಸಚಿವ ಸ್ಥಾನ ಅಥವಾ ಸೂಕ್ತ ರೀತಿಯ ಸ್ಥಾನಮಾನದ ಡಿಮ್ಯಾಂಡ್ಗಳು ಬರ್ಬೋದು. ಹಂಗಾಗಿ ಅವ್ರ ಹತ್ತ ಚಿತ್ತವನ್ನು ಹರಿಸಿದ್ದಾರೆ ವಿಜಯ್. ಸದ್ಯಕ್ಕೆ ಸರ್ಕಾರ ರಚನೆಯ ಸರ್ಕಸ್ ನಡೀತಾ ಇದೆ. ಇವತ್ತು ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ವಿಜಯ್ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಈ ಮಧ್ಯದಲ್ಲಿ ಸದ್ಯಕ್ಕೆ ಗವರ್ನರ್ಗೆ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ. ಅಲ್ಲಿ 2 ವಾರ ಸಮಯ ಕೇಳಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಸದ್ಯಕ್ಕೆ ಅಣ್ಣಾಡಿಎಂಕೆ ಮತ್ತೆ ಕಾಂಗ್ರೆಸ್ ಇಂದ ಬೆಂಬಲ ಪಡೆಯುವಂತ ಸಾಧ್ಯತೆಗಳಿದೆ. ಡಿಎಂಕೆ ಸಭೆಯಿಂದ ಕಾಂಗ್ರೆಸ್ನ ಶಾಸಕರು ದೂರ ಆಗ್ಬಿಟ್ಟಿದ್ದಾರೆ. ಆಲ್ರೆಡಿ ಟಿವಿಕೆ ಅತ್ತ ತಮಿಳುನಾಡು ಕಾಂಗ್ರೆಸ್ ಶಾಸಕರು ಚಿತ್ತ ಹರಿಸಿದ್ದಾರಾ? ವರಿಷ್ಠರ ಸೂಚನೆಗೋಸ್ಕರ ಕಾಂಗ್ರೆಸ್ನ ಶಾಸಕರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಕೂಡ ಒಲವನ್ನ ತೋರಿಸಿದ್ದಾರೆ ವಿಜಯ್ ಜೊತೆ ಕೈ ಜೋಡಿಸೋದಕ್ಕೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಇದೆ, ಒಂದು ಸ್ನೇಹ ಇದೆ. ಆ ಸ್ನೇಹದ ಆಧಾರದ ಮೇಲೆನೆ ಕೈ ಜೋಡಿಸೋದಕ್ಕೂ ಮುಂದಾಗಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಈ ಬಗ್ಗೆ ಇನ್ನೂ ಅನೌನ್ಸ್ಮೆಂಟ್ ಏನು ಆಗಿಲ್ಲ. ಹಾಗಾಗಿ ಈಗ ಕಾಂಗ್ರೆಸ್ನ ಶಾಸಕರು ಟಿವಿಕೆ ಕಡೆ ಮುಖ ಮಾಡುವಂತ ಚಾನ್ಸಸ್ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಅವರು ಕಾಣಿಸ್ಕೊಂಡಿಲ್ಲ. ಡಿಎಂಕೆ ಸಭೆಯಿಂದ ದೂರನೇ ಉಳಿದಿದ್ದಾರೆ. ಇನ್ನು ಟಿವಿಕೆಗೆ ಬೆಂಬಲ ನೀಡುತ್ತಾ ಕಾಂಗ್ರೆಸ್ನ 5 ಶಾಸಕರು ಗೆದ್ದಿದ್ದಾರೆ. ಅವರೆಲ್ಲರೂ ಕೂಡ ವಿಜಯ್ಗೆ ಸಪೋರ್ಟ್ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಬೆಂಬಲ ಕೊಡೋ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ನಾಯಕರಿದ್ದಾರೆ, ಅವ್ರು ಮಾತಾಡ್ಬಿಟ್ಟು ನಿರ್ಧಾರ ಏನು ಅಂತ ನಾವು ಅಧಿಕೃತವಾಗಿ ತಿಳಿಸ್ತೀವಿ. ಬೆಂಬಲ ನೀಡೋ ಬಗ್ಗೆ ಚಿಂತನೆ ನಡೀತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. എന്ത് ചെയ്യണമെന്നുള്ള നിലപാടുകൾ വരും ദിവസങ്ങളിൽ തീരുമാനിക്കും. ഇന്നും നാളെയൊക്കെ ആയിട്ട് പാർട്ടിയുടെ മുന്നിൽ എന്താണ് വഴി എന്നുള്ള കാര്യം തീരുമാനിക്കും. ഞങ്ങൾക്കൊരു മുന്നണിയിലാണ് മത്സരിച്ചത്. പക്ഷേ പുതിയ സാഹചര്യത്തിൽ എന്ത് തീരുമാനിക്കണമെന്നുള്ളത് ആലോചിച്ച് തീരുമാനിക്കും. പാർട്ടി എന്ത് ചെയ്യണമെന്നുള്ള നിലപാടുകൾ വരും ദിവസങ്ങളിൽ തീരുമാനിക്കും. ഇന്നും നാളെയൊക്കെ ആയിട്ട് പാർട്ടിയുടെ മുന്നിൽ എന്താണ് വഴി എന്നുള്ള കാര്യം തീരുമാനിക്കും. ഞങ്ങൾക്കൊരു മുന്നണിയിലാണ് മത്സരിച്ചത്. പക്ഷേ പുതിയ സാഹചര്യത്തിൽ എന്ത് തീരുമാനിക്കണമെന്നുള്ളത് ಆಲೋಚಿಸಿ ತೀರ್ಮಾನಿಸಿದೆ. ಇನ್ನು ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಗೆಲುವು ಹಿನ್ನೆಲೆಯಲ್ಲಿ ಅಂದ್ರೆ ಅತಿ ದೊಡ್ಡ ಪಕ್ಷವಾಗಿ ಅಲ್ಲಿ ಹೊರಹೊಮ್ಮಿದೆ. ಸರ್ಕಾರ ರಚನೆಯ ಸರ್ಕಸ್ ನಡೆಸ್ತಾ ಇದೆ. ಈ ಮಧ್ಯದಲ್ಲಿ ನಟ ವಿಜಯ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾಕಂದ್ರೆ ಪ್ರಚಾರ ಸಂದರ್ಭದಲ್ಲಿ ಲೇವಡಿ ರೀತಿನೇ ಮಾತಾಡಿದ್ರು ಡಿಕೆ ಶಿವಕುಮಾರ್. ಸಿನಿಮಾದವ್ರು ಕೈ ಮಾಡಿಬಿಟ್ರೆ ಏನು ನಡೆಯಲ್ಲ, ಮ್ಯಾಜಿಕ್ ನಡೆಯಲ್ಲ. ಸಿನಿಮಾಗ್ ಮಾತ್ರ ಸೀಮಿತ, ಡೈಲಾಗ್ ಹೊಡೆಯಕ್ ಮಾತ್ರ ಸೀಮಿತ. ರಾಜಕಾರಣದಲ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಲೇವಡಿ ಮಾಡಿ ಮಾತಾಡಿದ್ರು. ಈಗ ವಿಜಯ್ ಅದೆಲ್ಲ ರಾಂಗ್ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಪ್ರಚಾರದ ವೇಳೆ ತಮಿಳುನಾಡಲ್ಲಿ ಟಾಂಗ್ ಕೊಟ್ಟಿದ್ರು. ಈಗ ವಿಶ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಒಂದು ಅಭೂತಪೂರ್ವ ಗೆಲುವೇನೋ ಸಿಕ್ಕಿದೆ. ಬಟ್ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಇನ್ನು 10 ಶಾಸಕರ ಅಗತ್ಯತೆ ಇದೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಹಂಗಿಂಗಾದ್ರೆ ಕಷ್ಟ ಆಗ್ಬಿಡುತ್ತೆ ಶಾಸಕರ ಮನ ಬದಲಾವಣೆ ಮಾಡ್ಬಿಟ್ರೆ. ಸೊ ಈಗ ಕಾಂಗ್ರೆಸ್ ಬೆಂಬಲ ಕೊಡುವಂತ ಸಾಧ್ಯತೆಗಳಿದೆ. ಆ ಬಗ್ಗೆ ಚರ್ಚೆಗಳಾಗ್ತಿದೆ. ಅಫಿಷಿಯಲ್ ಆಗಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ನೊಂದು ಕಡೆ ವಿಜಯ್ ಇವತ್ತು ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ.
ಇನ್ನೊಂದು ಕಡೆ ವರಿಷ್ಠರ ಸೂಚನೆ ಕಾಯ್ತಾ ಇದೀವಿ ಅಂತ ಹೇಳೋ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಈ ಹಿಂದೆ ಅವರೇ ಲೇವಡಿ ಮಾಡಿದ್ರು, ಈಗ ಯಾಕೆ ತಲೆನೋವು ಅಂತ ಹೇಳಿ ವಿಶ್ ಮಾಡೋ ನೆಪನ ಇದು? ಶರ್ಮಿತಾ, ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಬೆಳವಣಿಗೆ ಮುಜುಗರ ತಂದಿದೆ ಅನ್ಸುತ್ತೆ. ಹಾಗಾಗಿನೇ ಇವತ್ತು ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ನಟ ವಿಜಯ್ ಅವರಿಗೆ ಈಗಾಗಲೇ ಶುಭವನ್ನು ಕೋರಿರುವಂತದ್ದು ನಾವು ಗಮನಿಸಬಹುದು. ತಮಿಳುನಾಡಲ್ಲಿ ಡಿ ಕೆ ಶಿವಕುಮಾರ್ ಅಬ್ಬರದ ಪ್ರಚಾರವನ್ನು ಮಾಡಿದ್ರು DMK ಪಕ್ಷದ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ. ಅಂತ ಸಂದರ್ಭದಲ್ಲಿ ಮುಖ್ಯವಾಗಿ ನಟ ವಿಜಯ್ ಅವರ ವಿಚಾರವಾಗಿ ಬಂದ ಸಂದರ್ಭದಲ್ಲಿ ಒಂದು ರೀತಿ ರಾಜಕೀಯದಲ್ಲಿ ಮೆಚುರಿಟಿ ಇಲ್ಲ, ಎಲ್ಲ ಒಂದ್ ಕಡೆ ಅವರು ಸಿನಿಮಾದವ್ರು ಬಂದು ಕೈ ಬೀಸಿದ್ರೆ ಏನು ವರ್ಕೌಟ್ ಆಗಲ್ಲ ಅನ್ನೋದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಒಂದು ಹೇಳಿಕೆ ಎಲ್ಲ ಕಡೆ ವೈರಲ್ ಕೂಡ ಆಗಿತ್ತು. ಇದೀಗ ತಮಿಳುನಾಡು ರಾಜ್ಯದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ನಟ ವಿಜಯ್ TVK ಪಕ್ಷ ಹೊರಹೊಮ್ಮಿರುವಂತದ್ದು. ಇದೀಗ ಯಾವಾಗ TVK ಪಕ್ಷ ದೊಡ್ಡದಾಗಿ ಹೊರಹೊಮ್ಮುತ್ತೋ ಅದಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರೇ ಖುದ್ದು ಅವರಿಗೆ ಶುಭಾಶಯ ಕೋರೋದ್ರ ಮುಖಾಂತರವಾಗಿ ಅಭಿನಂದಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರೇ ಅವ್ರ ಜೊತೆಗೆ ಹೋಗುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಡೆಯನ್ನ ತೋರಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮ್ಮ ಆ ಒಂದು ಹೇಳಿಕೆಯಿಂದಾಗಿ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಒಂದು ರೀತಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬೇರೆ ರೀತಿಯಿಂದ ವಿವಾದಗಳು ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಎಚ್ಚೆತ್ತುಕೊಂಡಿರತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದೀಗ ಅವರಿಗೆ ಶುಭಾಶಯವನ್ನು ಕೋರೋದ್ರ ಮುಖಾಂತರವಾಗಿ ಅಭಿನಂದಿಸಿರುವಂತದ್ದು. ಮತ್ತೆ ಅವರ ಮುಂದಿನ ರಾಜಕೀಯ ಆದ್ಯೂ ಕೂಡ ಒಂದು ರೀತಿ ವಿಷಯ ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಅಲ್ಲಿ ಸರ್ಕಾರವನ್ನ ತಮಿಳುನಾಡು ರಚನೆ ಮಾಡುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ತಮ್ಮದೇ ಆದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 108 ಕ್ಷೇತ್ರಗಳಲ್ಲಿ TVK ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಶಾಸಕರು ಕೂಡ ಆಗಿದ್ದಾರೆ. ಇದೀಗ ನಟ ವಿಜಯ್ ಅವರು ತಮ್ಮ ನಿವಾಸದಿಂದ ಚೆನ್ನೈನ ತಮ್ಮ ನಿವಾಸದಿಂದ TVK ಪಕ್ಷದ ಕಚೇರಿಗೆ ಹೋಗಿದ್ದಾರೆ. ಅಲ್ಲಿ ಶಾಸಕರು ಎಲ್ಲರನ್ನೂ ಕೂಡ ಬರಮಾಡಿಕೊಂಡಿದ್ದಾರೆ. ಆ ಒಂದು ಶಾಸಕರ ಜೊತೆಗೆ ಅನೌಪಚಾರಿಕವಾಗಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕ್ಷೇತ್ರದ ಗೆಲುವಾಯಿತು ಅನ್ನುವಂಥದ್ದು ಮತ್ತೆ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ತಮ್ಮ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ಕೂಡ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ TVK ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಲೋಕಭವನ್ಗೆ ಅಂದ್ರೆ ತಮಿಳುನಾಡಿನ ಲೋಕಭವನ್ಗೂ ಕೂಡ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಹಕ್ಕನ್ನು ಮಂಡಿಸುವಂತ ಅಂದ್ರೆ ಸರ್ಕಾರ ರಚನೆ ಮಾಡುವಂತಹ ವಿಚಾರದಲ್ಲಿ ಹಕ್ಕು ಮಂಡನೆ ಮಾಡುವಂತ ವಿಚಾರದಲ್ಲಿ ಮತ್ತೆ ನಾವು ಇಷ್ಟು ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ, ನಮ್ಮ ಪಕ್ಷ ದೊಡ್ಡ ಪಕ್ಷವಾಗಿದೆ, ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಇದೀಗ ಲೋಕಭವನಕ್ಕೆ ಕೂಡ ಕಳಿಸಿರುವಂತದ್ದು. ಬಹುಶಃ ಇವತ್ತು ಅಥವಾ ನಾಳೆ ಲೋಕಭವನದಿಂದ ರಾಜ್ಯಪಾಲರು ಬುಲವನ್ನ ಕೊಟ್ರೆ ಎಲ್ಲ ಒಂದ್ ಕಡೆಗೆ TVK ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ನಟ ವಿಜಯ್ ಅವರು ಕೂಡ ಬಹುತೇಕ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ ಶಾಸಕರ ಜೊತೆಗೆ ಸಮಾಲೋಚನೆ ಕೂಡ ನಡೆಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸಂಜೆ ಮತ್ತೊಂದು ಶಾಸಕರ TVK ಪಕ್ಷದ ಜೊತೆಗೆ ಶಾಸಕರ ಜೊತೆ ಚರ್ಚೆನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಬಹುಶಃ ನಟ ವಿಜಯ್ ಅವರೇ ಬಹುತೇಕವಾಗಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆ ಆದ ಬಳಿಕವಾಗಿ ನಟ ವಿಜಯ್ ಅವರ ನೇತೃತ್ವದಲ್ಲಿ TVK ಪಕ್ಷದ ಶಾಸಕರೆಲ್ಲರೂ ಕೂಡ ತಮಿಳುನಾಡಿನಲ್ಲಿ ಏನೋ ಗವರ್ನರ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಹಕ್ಕು ಮಂಡಿಸುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಅದ್ರ ಜೊತೆಗೆ 2 ವಾರಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಎಲ್ಲ ಒಂದ್ ಕಡೆ ತಮಿಳುನಾಡಲ್ಲಿ ವೇಗ ಸೃಷ್ಟಿ ಮಾಡಿದಂತದ್ದು TVK ಪಕ್ಷದ ಅಭ್ಯರ್ಥಿ TVK ಪಕ್ಷದ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವರು. ಅದೇ ರೀತಿಯಾಗಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಪ್ರಣಾಳಿಕೆಯನ್ನ ಭರವಸೆಯನ್ನು ಕೊಡಲಾಗಿದೆ ಆ ಒಂದು ಭರವಸೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಗುರಿಯನ್ನ ಮಾಡಬೇಕು ಅದಕ್ಕೆ ಎಲ್ಲೊಂದ್ ಕಡೆ ಜನರಿಗೆ ಭರವಸೆಯನ್ನು ಕೊಡೋದ್ರ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಆದ್ರೀಗ ತಮಿಳುನಾಡಲ್ಲಿ ಅತಂತ್ರ ಪರಿಸ್ಥಿತಿ ಇದೆ. ಯಾಕಂದ್ರೆ TVK ಪಕ್ಷದ ಕೂಡ 118 ಮ್ಯಾಜಿಕ್ ನಂಬರ್ ಅನ್ನ ದಾಟಿಲ್ಲ, ಗುರಿಯನ್ನ ತಲುಪಿಲ್ಲ. ಈಗಿರ್ತಕ್ಕಂಥ 108 ಸ್ಥಾನ ಮಾತ್ರ. ಈಗ 10 ಶಾಸಕರ ಬೆಂಬಲ ಅಗತ್ಯ ಇದೆ. ಹಾಗಾಗಿನೇ 108 ಶಾಸಕರ ಜೊತೆಗೆ ಇದೀಗ 5 ಕಾಂಗ್ರೆಸ್ ಶಾಸಕರನ್ನ ಎಲ್ಲ ಒಂದ್ ಕಡೆ ಗಾಳ ಹಾಕುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ನಟ ವಿಜಯ್ ಅವರ ತಂದೆ ಈಗಾಗಲೇ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರ ಜೊತೆಗೆ ನಾವು ಬೆಂಬಲವನ್ನ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನುವಂಥದ್ದು. ಮತ್ತೊಂದು ಕಡೆ ಕೇರಳದಲ್ಲಿ ACC ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ KC ವೇಣುಗೋಪಾಲ್ ಅವರು ಕೂಡ ಸುಳಿವನ್ನು ಕೊಟ್ಟಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರು ಖುದ್ದು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುತೇಕವಾಗಿ DMK ಯಿಂದ ಕಾಂಗ್ರೆಸ್ ಶಾಸಕರು ಸದ್ಯಕ್ಕೆ ದೂರ ಉಳಿದ್ರ ಮುಖಾಂತರವಾಗಿ TVK ಪಕ್ಷದ ಜೊತೆ ಕೈ ಜೋಡಿಸಿ ಅಲ್ಲಿ PMK ಆಗಿರಬಹುದು ಮತ್ತೆ ಅಣ್ಣ DMK ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಅಂತಿಮವಾಗಿ ನಟ ವಿಜಯ್ ಅವರು 118 ಬೆಂಬಲದೊಂದಿಗೆ ಕಾದ್ ನೋಡೋಣ. ಥ್ಯಾಂಕ್ ಯು.